ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶನಿವಾರದ ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ. ಶನಿವಾರ ಸ್ವಲ್ಪ ಸ್ಟವ್ವನ್ನೆಲ್ಲ ಒರೆಸಿ ರಂಗೋಲಿ ಹಾಕಬೇಕಾಗಿತ್ತು. ಆದರೆ ಬರೀ ಸ್ಟವ್ವನ್ನ ಮಾತ್ರ ಒರೆಸ್ದೆ, ರಂಗೋಲಿ ಎಲ್ಲ ಹಾಕ್ಲಿಕ್ಕಾಗಲಿಲ್ಲ. ಕಾರಣ ಏನಂದರೆ, ಇವತ್ತು ಪೂಜೆ ಮಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಹೆಣ್ಮಕ್ಳು ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತಲ್ಲ. ಆದರೆ ನಾವು ಶನಿವಾರ, ಸೋಮವಾರ, ಶುಕ್ರವಾರ ಕಂಪಲ್ಸರಿಯಾಗಿ ಸ್ಟವ್ವನ್ನ ಒರೆಸಿ ರಂಗೋಲಿಯನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು. ಆದರೆ ಏನು ಮಾಡೋಕ್ಕಾಗಲಿಲ್ಲ. ನೋಡೋಣ, ಆದಷ್ಟು ಬೇಗ ಈ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕಾಗಿದೆ. ಇವತ್ತು ಡ್ಯೂಟಿಗೆ ಹೋಗಬೇಕು ಅಂದ್ಕೊಂಡು ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ಬೇಕು ಅಂತ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಇತ್ತೀಚೆಗೆ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಯಾಕೋ ಗೊತ್ತಿಲ್ಲ, ನಾನೇ ಮೈ ಮೇಲೆ ಎಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನೇನೋ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೋಡಬೇಕು ಏನು ಮಾಡಬೇಕು ಅಂತ. ತುಂಬ ಮೈಕೈ ನೋವೆಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಅಜ್ವೈನು ಮತ್ತು ಇಂಗನ್ನು ಹಾಕ್ಕೊಂಡು ಸ್ವಲ್ಪ ಕಷಾಯ ರೀತಿ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ನೀರು ಒಲೆ ಮೇಲಿಟ್ಟು ಅದಕ್ಕೆ 1/4 ಸ್ಪೂನಷ್ಟು ಅಜ್ವೈನ್ ಹಾಕಿ ಅದು ಮುಕ್ಕಾಲು ಗ್ಲಾಸ್ ಬರೋ ತನಕ ಕುದಿಸ್ಕೋಬೇಕು. ಒಂದು ಕಾಲು ಭಾಗ ಕಾಲು ಭಾಗ ಸುಂಡೋಗಬೇಕು ನೀರು. ಮುಕ್ಕಾಲು ಭಾಗ ಸಿಕ್ಕಿದ್ರೆ ಸಾಕು. ಅಷ್ಟು ನೀರು ಬರೋ ತನಕ ಕುದಿಸ್ಕೊಂಡು ಅದನ್ನು ಬಿಸಿ ಬಿಸಿ ಇರುವಾಗಲೇ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿ, ಇಂಗು ಕರಗೋ ತನಕ ಚೆನ್ನಾಗಿ ಅದನ್ನು ಚೆನ್ನಾಗಿ ಗೊಟಾಯಿಸ್ಕೊಂಡು, ಇಂಗು ಕರಗಿದ್ಮೇಲೆ ಬಿಸಿ ಬಿಸಿ ಇರಬೇಕಾದ್ರೆ ಕುಡಿದ್ರೆ ಒಳ್ಳೆ ಹೆಲ್ತ್ಗೆ ಬೆನಿಫಿಟ್ ಸಿಗುತ್ತೆ. ಮೈ ಹಿಡ್ಕೊಳ್ತಾ ಇದೆ, ಕೈ ಹಿಡ್ಕೊಳ್ತಾ ಇದೆ, ಕಾಲೆಲ್ಲ ಶೀತಕ್ಕೆ ಎಳ್ತಾ ಬರ್ತಾ ಇದೆ, ಕಿವಿ ಗುಂಯಿ ಅಂತ ಇದೆ, ತಲೆ ಭಾರ ಆಗ್ತಾ ಇದೆ ಅಂತಂದವರು ಖಂಡಿತ ಈ ರೆಮಿಡಿನ ಟ್ರೈ ಮಾಡಿ. ಯಾಕೆಂದರೆ ಬೆಳಗ್ಗಿನ ಜಾವ 4 ಗಂಟೆಗೆ ನಾನು ತಲೆ ಸ್ನಾನ ಮಾಡಿದ್ರೋದ್ರಿಂದ ಸ್ವಲ್ಪ ಯಾಕೋ ನತ್ತಿಯೆಲ್ಲ ಸಿಕ್ಕಾಬಳ್ಳೆ ತಣ್ಣಗಾಗ್ತಾ ಇತ್ತು. ಮೂಗೆಲ್ಲ ಒಂಥರ ಕೋಲ್ಡ್ ಐಸ್ ಕ್ಯಾಂಡಿ ಇಟ್ಟಾಗ ಆಗ್ತಾ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಈ ಕಷಾಯನ ಮಾಡ್ಕೊಂಡು ಕುಡ್ದಿದ್ದೀನಿ. ಬನ್ನಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ರೂ ಮನೆಯವರಿಗೆ ಸಪ್ರೇಟ್ ತಿಂಡಿ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಸಪ್ರೇಟ್ ತಿಂಡಿ ಮಾಡಿಕೊಡೋಣ ಅಂತಂದ್ಬಿಟ್ಟು ನಾನು ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಇದು ನಮ್ಮೊಬ್ಬರಿಗೆ ಅಂತಲ್ಲ, ಈ ಉಪ್ಪಿಟ್ಟಲ್ಲಿ 5 ಜನ ಪಾರ್ಟ್ನರ್ ಇದ್ದಾರೆ. ಫ್ರೆಂಡು ಸಹ ಮನೆ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೋಸ್ಕರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬರೀ ಅವರೆಕಾಳು ಉಪ್ಪಿಟ್ಟು, ತೆಂಗಿನಕಾಯಿ ಹಾಕದೇ ಮಾಡಬೇಕು. ಯಾಕೆಂದರೆ ಒಬ್ಬರು ತೆಂಗಿನಕಾಯಿ ತಿನ್ನೋದಿಲ್ಲ ಒಬ್ಬರು. ಹಾಗಾಗಿ ಅವರಿಗೋಸ್ಕರ ತೆಂಗಿನಕಾಯಿ ಹಾಕದೆ ಮಾಡ್ತಾಯಿದ್ದೀನಿ. ಹಾಗೆಯೇ ಮೊನ್ನೆ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಿಮ್ಮೆಲ್ಲರ ಒಂದೇ ಒಂದು ಪ್ರಶ್ನೆ, ಅಕ್ಕ ಯಾಕೆ ಮುಖ ತೋರಿಸೋದಿಲ್ಲ ನೀವು ಅಂತ. ಮುಖ ತೋರಿಸ್ತಿದ್ರೆ ಏನಾಯಿತು, ಒಳ್ಳೊಳ್ಳೆ ಮಾಹಿತಿಗಳು ಸಿಗ್ತಾ ಇದೆಯಲ್ವಾ. ಸತ್ಯವಾದ ಮಾತುಗಳು, ನಿಜ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಕಟ್ಟುಕತೆ ಪೊಳ್ಳು ಕತೆಗಳನ್ನು ನಾನು ಹೇಳ್ತಾ ಇಲ್ಲ. ನಿಮ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಸಿಗ್ತಾ ಇರಬೇಕಾದ್ರೆ ಯಾಕೆ ಮುಖ ನೋಡ್ಕೊಂಡು ಏನು ಮಾಡ್ತೀರಾ. ನನ್ನ ಮನೆಯಲ್ಲಿ ನನ್ನದೇ ಆದ ಕೆಲವೊಂದು ನಮ್ಮ ಯಜಮಾನ್ರ ಪರ್ಮಿಷನ್ ಇಲ್ಲದೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ನಾನು ಯಾವತ್ತು ನನ್ನ ಗಂಡ ನನ್ನ ಪರ್ಮಿಷನ್ ಕೊಡ್ತಾರೋ ಆವತ್ತು ಖಂಡಿತ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತೀನಿ. ನನಗೂ ತುಂಬ ಆಸೆ ಇದೆ, ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು ಅನ್ನೋ ಆಸೆ ತುಂಬ ಇದೆ. ಏಕೆಂದರೆ ತುಂಬ ಥರ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಬೇಕು, ಹೊರಗಡೆ ಸುತ್ತಾಡಿ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಗೊತ್ತಿಲ್ಲ, ನನ್ನ ಮಗ ಏನಾದರೂ ವಿಡಿಯೋ ಮಾಡೋದೇ ಆದರೆ ಖಂಡಿತವಾಗ್ಲೂ ಅವನಿಗೆ ಈ ಐಡಿಯಾಗಳನ್ನು ನಾನು ಅವನಿಗೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತೀನಿ ಅಮ್ಮ ನಾನೂ ಅನ್ನೋದಾದರೆ ಖಂಡಿತ ನನ್ನ ಐಡಿಯಾಗಳೇ ನಾನು ಶೇರ್ ಮಾಡ್ತೀನಿ. ಅಷ್ಟು ತಲೆ ಒಳಗಡೆ ಇದೆ. ಆದರೆ ಗೊತ್ತಿಲ್ಲ, ಮನೆಯವರು ಯಾಕೆ ಬೇಡ ಅಂತ ಇದ್ದಾರೋ ಗೊತ್ತಿಲ್ಲ. ಓಕೆ, ಯಾಕೆಂದರೆ ನನ್ನ ಕುಟುಂಬ ನನಗೆ ಮುಖ್ಯ. ಅದಕ್ಕೋಸ್ಕರ ಬೇಡ ಅಂತಂತ. ಇನ್ನು ಕೆಲವರು ಕೇಳಿದರೆ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲೋ ವಿಡಿಯೋ ಮಾಡ್ತಾ ಇರೋದು ಅಂತ. ನಮ್ಮ ಓರ್ಗಿತ್ತಿರಿಗೆ, ನಮ್ಮ ಫ್ಯಾಮಿಲಿಯವರು ಎಲ್ಲರಿಗೂ ಗೊತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ನಮ್ಮ ಓರ್ಗಿತ್ತಿಯವರು ನನ್ನ ಮೇಲೆ ಹೇಳ್ತಾ ಇರ್ತಾರೆ, ಹಿಂದಿಂದು ಯಾವುದನ್ನು ಮರ್ತಿಲ್ಲ ಅಲ್ವಾ, ನಾವು ಮಾತಾಡಿರೋದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಹೇಳಿದೀಯ ಅಲ್ವಾ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದಂದೆ, ನನಗೆ ಹೌದು, ನನ್ನ ಓರ್ಗಿತ್ತಿ ನಾವು ತುಂಬ ಚೆನ್ನಾಗಿದ್ವಿ, ನಾವು ಸೂಪರ್ ಆಗಿದ್ವಿ, ನಾವು ಜಗಳನೇ ಆಡಿಲ್ಲ ಅಂತ ನನಗೆ ಹೇಳಕ್ಕೆ ಬರೋದಿಲ್ಲ. ಅವ್ರು ಏನೇನು ಮಾತಾಡಿದ್ರು ಅದನ್ನೆಲ್ಲ ನಾನು ಇರೋದಿದ್ದಾಗೆ ಹೇಳಿದ್ದೀನಿ. ಎಷ್ಟೋ ಸಲ ಮುನಿಸ್ಕೊಂಡಿದ್ದಾರೆ. ನಮ್ಮ ಮಾವಂದಿರು ನನಗೆ ಬೈದಿದ್ದಾರೆ. ಆದರೆ ಇರೋ ವಿಚಾರ ಹೇಳ್ಬಿಟ್ಟಿದ್ದೀನಿ. ಮೈಕ್ ಹಿಡ್ಕೊಳ್ತು, ಕ್ಯಾಮ್ರಾ ಹಿಡ್ಕೊತು, ಮೊಬೈಲ್ ಹಿಡ್ಕೊತು ಅಂದರೆ ತಾನೇ ಬಂದ್ಬಿಡುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಹೌದು, ನಮ್ಮ ಮನೆಯವರೆಲ್ಲ ನೋಡಿದ್ದಾರೆ. ಬಟ್ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಇಲ್ಲ. ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರೋದಿಲ್ಲ, ಅಥವಾ ಕೆಲವೊಂದು ವಿಚಾರಗಳು ಗೊತ್ತಿರುತ್ತೆ, ಮರ್ತಿರ್ತೀರ. ಹೌದಲ್ವಾ, ಇವ್ರು ಹೇಳಿದ್ದು ನಿಜ ಅಲ್ವಾ, ಈ ವಿಚಾರ ನನಗೆ ಗೊತ್ತಿತ್ತು, ನಾನು ಯಾಕೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಕೆಲವೊಂದು ಗೊತ್ತಿರೋದಿಲ್ಲ. ಅದೆಲ್ಲ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ. ಖಂಡಿತ ಒಳ್ಳೆಯದನ್ನು ತಗೊಳ್ಳಿ, ಕೆಟ್ಟದ್ದನ್ನು ಬಿಡಿ. ಏನಾದ್ರು ತಪ್ಪಾಗಿದೆ ಕ್ಷಮಿಸಿ. ಮುಖ ನೋಡಿದ್ರೆ ಏನು ಸಿಗುತ್ತೆ, ನೀವೇ ಯೋಚನೆ ಮಾಡಿ ಹೇಳಿ, ಏನು ಸಿಗುತ್ತೆ? ಏನೂ ಸಿಗೋದಿಲ್ಲ. ಜಸ್ಟ್ ಮುಖ ನೋಡಿ ಮಾತಾಡ್ಬೋದು.
ಮುಖ ನೋಡಿದಾಗ ಲಿಪ್‌ಸ್ಟಿಕ್‌ಗೆ ಕಲರ್ ಏನು, ಅದ್ರ ಲಿಂಕ್ ಇದ್ರೆ ಕೊಡಿ, ಸ್ಟಿಕ್ಕರ್ ಚೆನ್ನಾಗಿದೆ, ಸ್ಯಾರಿ ಚೆನ್ನಾಗಿದೆ ಅನ್ಬೋದು. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿರುತ್ತಲ್ವಾ? ಇನ್ನೇನು ಇಲ್ಲ. ಖಂಡಿತ ನಮ್ಮನೆಯವರ ಪರ್ಮಿಷನ್ ಸಿಗದೆ ನಾನು ಕ್ಯಾಮ್ರಾ ಮುಂದೆ ಖಂಡಿತ ಬರೋಕ್ಕಾಗೋದಿಲ್ಲ. ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಪ್ರೀತಿಯ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂನು. ಆಯಿತಾ? ಹಾಗೆ ಅಡುಗೆ ಶುರು ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಮಾಡಿದೆ. ಅಡುಗೆ ಎಲ್ಲ ತಿಂಡಿ ಎಲ್ಲ ಮಾಡಿ ಅವರಿಗೆಲ್ಲ ತಿಂಡಿ ಎಲ್ಲ ಹಾಕಿ ಕಳಿಸ್ದೆ. ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಯವ್ರು ರಿಟರ್ನ್ ವಾಪಸ್ ಬಂದರು. ಅವರಿಗೋಸ್ಕರ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆನ್ನೆದು ಸ್ವಲ್ಪ ಸೊಪ್ಪಿಂದು ಗೊಜ್ಜು ಉಳ್ಕೊಂಡಿತ್ತು. ಅವರಿಗೆ ಬಿಸಿ ಬಿಸಿ ಆಮ್ಲೆಟ್ ಮಾಡಿಕೊಟ್ಟು ಬಿಸಿ ಬಿಸಿ ಅನ್ನ ಕೊಟ್ಬಿಡೋಣ ಅಂತ. ಅಕ್ಕ ಡ್ಯೂಟಿಗೆ ಹೋಗ್ಲಿಲ್ವಾ ನೀವು ಅಂತಂದರೆ, ಇಲ್ಲ ಸ್ನೇಹಿತರೆ ನಂಗೆ ಖಂಡಿತ ಇವತ್ತು ತುಂಬ ಕಷ್ಟ ಆಗಿಬಿಡ್ತು. ನನಗೆ ಹೋಗೋದಕ್ಕೆ ಆಗಲಿಲ್ಲ. ರೆಸ್ಟ್ ಮಾಡಲೇಬೇಕು ಅಂದ್ಕೊಂಡು ರೆಸ್ಟ್ ಮಾಡಿದೆ. ಯಾಕೋ ತುಂಬ ಅಂದರೆ ತುಂಬ ಒಳಜ್ವರ ಥರ ಆಗಿಬಿಡ್ತು. ಕೆಲವೊಂದು ಸಲ ಈ ತಿಂಗಳು ಪ್ರಾಬ್ಲಮ್ ಬಂದಾಗ ನಾವು ಜ್ವರ ಇರೋದಿಲ್ಲ. ಬಟ್ ಜ್ವರ ಬಂದವ್ರ ಥರ ಆಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಎಲ್ಲಿ ಕೈ ಟಚ್ ಮಾಡಿದ್ರೆ ಸಾಕು ಆ ಭಾಗದಲ್ಲೆಲ್ಲ ಮೈಯೆಲ್ಲ ನೋವ್ತಾ ಇರುತ್ತೆ. ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ಹಾಗಂದ್ಬಿಟ್ಟು ನಾನೇನಾದರೂ ಪೇಯ್ನ್ ಕಿಲ್ಲರ್ ತೊಗೊಳ್ಳೋದು, ಡಾಕ್ಟರ್ ಹತ್ರ ತೋರಿಸೋದು ಆ ಥರ ಎಲ್ಲ ನಾನು ಮಾಡೋದೇ ಆದ್ರೆ, ನಾನೇನು ಡೇಟ್ ಹಾಕ್ತೀನಲ್ವಾ, ಡೇಟ್ ಆದಾಗ ಆಗೋ ಬ್ಲೀಡಿಂಗು ಸಹ ಆಗೋದಿಲ್ಲ. ನಿಂತೋಗ್ಬಿಡುತ್ತೆ. ಈಗ ನನ್ನ ಪೀರಿಯಡ್ಸ್ ಆದಾಗ ನಂಗೆ ತಲೆನೋವು ಬಂತು, ಜ್ವರ ಬಂತು ಅಂತ ನಾನು ಯಾವ ಮಾತ್ರೆನೂ ತಗೊಳ್ಳೋ ಹಾಗಿಲ್ಲ. ಮೊದಲಿಂದನೂ ಹಾಗೇನೆ. ಏನಾದರೂ ಅಪ್ಪಿತಪ್ಪಿ ತಗೊಂತು ಅಂದರೆ, ಈಗ ತಗೊಂಡಿದ್ದೀನಿ ಅಂತಂದರೆ ಸಂಜೆ ತನಕ ಬ್ಲೀಡಿಂಗ್ ಸ್ಟಾಪ್. ಎಲ್ಲ ಫುಲ್ ಕ್ಲಿಯರಾಗಿ ನಿಂತೋಗ್ಬಿಡುತ್ತೆ. ಮತ್ತೆ ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಡೇಟ್ ಆಗ್ಬಿಡ್ತೀನಿ ನಾನು. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಟ್ಯಾಬ್ಲೆಟ್‌ನನ್ನ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಬ್ಲೀಡಿಂಗ್ ನಿಲ್ಲೋವರೆಗೂನು ಸುಮಾರು 6-7 ಡೇಸ್ ಆಗುತ್ತೆ ನಂದು ಬ್ಲೀಡಿಂಗ್ ನಿಲ್ಲೋದು. ಅಲ್ಲಿ ತನಕನೂ ನಾನು ಏನೇ ಕಷ್ಟ ಆದರೂ ಸರಿ ಮಾತ್ರೆಗಳು ತಗೊಳ್ಳೋದಿಲ್ಲ. ಯಾರಿಗೆಲ್ಲ ಈ ಥರ ಆಗುತ್ತೆ ಖಂಡಿತ ಕಮೆಂಟ್ ಹಾಕಿ. ಕೆಲವ್ರಿಗೆ 3 ದಿನಕ್ಕೆ ನಿಲ್ಲುತ್ತೆ, ಕೆಲವ್ರಿಗೆ ಒಂದೇ ದಿನ ಆಗೋದು, ಕೆಲವ್ರಿಗೆ 3 ದಿನದ ತನಕ, ಕೆಲವ್ರಿಗೆ 5 ದಿನದ ತನಕ ಆಗುತ್ತೆ. ನಂದು ಹಾಗಲ್ಲ 7 ಡೇಸ್ ಕಂಪ್ಲೀಟಾಗಿ ಆಗಲೇಬೇಕು. ಕಂಪ್ಲೀಟಾಗಿ ಮುಗಿಸ್ತೀನಿ ನಾನು ಅವಾಗ 7 ಡೇಸ್‌ಗೆ. ಅಂದರೆ 6 ಡೇಸ್ ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ. ಏನೂ ಇರೋದಿಲ್ಲ. 7 ಡೇಸ್ ಆದಮೇಲೆ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತೀನಿ. ಎಷ್ಟೋ ಸಲ ನಾನು ಅಂದ್ಕೊಳ್ತೀನಿ, ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು, ಮನೆಯಲ್ಲಿ ಇರಬೇಕು ಅಂತ. ಎಷ್ಟೇ ಟ್ರೈ ಮಾಡಿದ್ರೂ ಎಲ್ಲ ಟೈಮಲ್ಲೂ ಅಲ್ಪ ಸ್ವಲ್ಪ ಕಡಿಮೆ ಕೆಲಸಗಳಿರುತ್ತೆ. ಈ ಡೇಟಿಂಗ್ ಟೈಮಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ನನಗೆ ಬೇಜಾರಾಗ್ಬಿಡುತ್ತೆ, ಯಾಕಪ್ಪ ಈ ಕೆಲಸಗಳು ಈಗ ಬಂತು ಅಂತ. ಅಂಥ ಟೈಮಲ್ಲೇ ಹೊರಗಡೆ ಹೋಗೋ ಸ್ಥಿತಿ ಬರುತ್ತೆ. ಮಗನ ಕರ್ಕೊಂಡು ಹೋಗೋದು, ಈ ಮಗನಿಗೆ ಇನ್ನೇನೋ ಬೇಕು ಅಥವಾ ಮತ್ತೊಂದೇನೋ ಕೆಲಸ ಮಾಡಬೇಕು ಅಂದ್ಕೊಂಡು ಮೈಸೂರಿಗೆ ಹೋಗೋದು, ನಂಜನಗೂಡಿಗೆ ಹೋಗೋದು, ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಇಂಥ ಟೈಮಲ್ಲಿ ಸಹ ಹೋಗಿ ಬಂದಿದ್ದೀನಿ. ಯಾವಾಗಲೂ ಹೀಗೆ ಆಗುತ್ತೆ ಪ್ರತಿ ಸಲನೂ. ಇವತ್ತು ಹಾಗೆ ಆಗಿದ್ದು. ರೆಸ್ಟ್ ಮಾಡಬೇಕು ಅಂತ ರಜೆ ಹಾಕಿ ಮನೇಲಿದ್ದೀನಿ. ಒಂದಷ್ಟು ಕೊಬ್ಬರಿಕಾಯಿ ಇತ್ತು, ಒಂದಷ್ಟು ಇದು ಈ ಧನಿಯಾ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಒಣಮೆಣ್ಸಿನ್ಕಾಯಿ ಎಲ್ಲ ತಂದಿದ್ದೆ. ಆ ಕೆಲಸಗಳೆಲ್ಲ ಪೆಂಡಿಂಗ್ ಇತ್ತು. ಅದನ್ನೆಲ್ಲ ಮಾಡ್ಕೊಳ್ಳೋ ಹಂಗಾಯಿತು. ಎನಿವೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ತನ್ನ ಶರೀರದ ಆರೋಗ್ಯದ ಬಗ್ಗೆನೂ ಗಮನ ಕೊಡದೆ, ತನ್ನ ಬಗ್ಗೆನೂ ಗಮನ ಕೊಡದೆ, ಗಂಡ, ಮಕ್ಕಳು, ಮನೆ ಅಂತ ಅವಳು ಹಾಕೋ ಒಂದು ಎಫರ್ಟ್ ಇರುತ್ತಲ್ಲ, ಅದನ್ನ ಯಾರೂ ಗಮನಿಸೋದೇ ಇಲ್ಲ. ನಾ ತಂದಾಕ್ತೆ ನೀನು ಮಾಡಿದೀಯ, ನಾನಿಲ್ಲ ಅಂದರೆ ನೀನಿಲ್ಲ ಅನ್ನೋ ಮಾತು ಬಂದೇ ಬರುತ್ತೆ. ಅವಳೆಷ್ಟೇ ಓದಿರಲಿ, ಅವಳೆಷ್ಟೇ ಸಂಬಳ ತಗೊಳ್ಳಿ, ಆ ಮಾತಂತೂ ಖಂಡಿತ ಬರುತ್ತೆ. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ. ನಾವಿದ್ದರೆ ನಾವಿಲ್ಲ ಅಂದರೆ ಅವರಿಲ್ಲ, ಅವರಿಲ್ಲ ಅಂದರೆ ನಾವಿಲ್ಲ. 2 ಒಂದು ಗಾಡಿಗೆ 2 ಚಕ್ರಗಳಿದ್ದಾಗೆ. ಆದರೆ ಅಡ್ಜಸ್ಟ್ ಮಾಡಿಕೊಂಡೇ ಹೋಗಬೇಕು. ಸೋತು ಗೆಲ್ಲಬೇಕು ಹೊರತು ಗೆದ್ದು ಯಾವತ್ತೂ ಸೋಲೋದು ಬೇಡ ಹೆಣ್ಮಕ್ಳು. ಸೋತವ್ರಂಗೆ ನಾವಿರಬೇಕು. ಆದರೆ ನಾವು ಅವ್ರನ್ನ ಗೆದ್ದಿರ್ತೀವಿ ಅನ್ನೋದನ್ನ ಮಾತ್ರ ಮರಿಬಾರ್ದು. ಅವ್ರು ಗೆದ್ದಿದ್ದೀವಿ ಅಂದ್ಕೊಂಡಿರ್ತಾರೆ, ಅವ್ರು ನಮ್ಮ ಮುಂದೆ ಸೋತಿದ್ದಾರೆ ಅನ್ನೋದನ್ನು ಮರಿಬಾರ್ದು ನಾವು ಅಂತ ಹೇಳ್ತೀನಿ. ಬನ್ನಿ ಇವತ್ತು ಪಾಲಕ್ ಸೊಪ್ಪಾಕಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ, ಬೇಳೆ ಸಾಂಬಾರು. ಅಂದರೆ ಅದೇ ತಾನೇ ಸೊಪ್ಪು ಬಂದಿತ್ತಲ್ವ, ಬೇಗ ಬೇಗ ತೊಗೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಎಲ್ಲನೂ ತೊಳೆದಿಟ್ಬಿಡ್ತೀನಿ. ಯಾಕೆಂದರೆ ತುಂಬ ಮಣ್ಣಿರುತ್ತೆ ಅದರಲ್ಲಿ. ಯಾವ್ಯಾವುದೋ ಕಾಲಲ್ಲೆಲ್ಲ ತೊಳೆದಿಟ್ಟಿರ್ತಾರೆ. ಹಾಗಾಗಿ ಎಲ್ಲ ತೊಳೆದಿಟ್ಟು ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾಂಬಾರು ಮಾಡಿ, ಬೀಟ್ರೋಟು ಒಂದೇ ಒಂದು ಬೀಟ್ರೋಟ್ ಇತ್ತು, ಅರ್ಧ ಗೆಡ್ಡೆಕೋಸಿತ್ತು, ಅರ್ಧ ಕ್ಯಾರೆಟ್ ಇತ್ತು. ಎಲ್ಲನೂ ತುರಿದ್ಬಿಟ್ಟು ಅದನ್ನು ಸಹ ಪಲ್ಯ ಮಾಡ್ತಾಯಿದ್ದೀನಿ. ಇದೆಲ್ಲ ಪಲ್ಯಗಳು ಎಲ್ಲನೂ ಮಾಡ್ತಾ, ಸಾಂಬಾರೆಲ್ಲ ಮಾಡ್ತಾ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ. ಸರ್ವೇ ಸಾಮಾನ್ಯ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮನೆ ದೇವರನ್ನ ಪೂಜೆ ಮಾಡೋ ವಾಡಿಕೆ ಎಲ್ಲರ ಮನೇಲೂ ಇದೆ. ಅಪ್ಪಿತಪ್ಪಿ ಯಾರ ಮನೆಯಲ್ಲೂ ನಾವು ಪೂಜೆ ಮಾಡೋ ವಾಡಿಕೆ ಇಲ್ಲ ಅಂತಂದರೆ ಖಂಡಿತ ಶುರು ಮಾಡಿ ಸ್ನೇಹಿತರೆ. ಮನೆ ದೇವರು ನಮಗೆ, ಮನೆ ದೇವರು ಕುಲದೇವರು ಕೈ ಹಿಡಿಯೋ ಹಾಗೆ ಬೇರೆಯವರು ಕೈ ಹಿಡಿಯೋದೇ ಇಲ್ಲ. ನನ್ನ ಮನೆ ದೇವರು ಪರ್ಮಿಷನ್ ಇಲ್ಲದೆ ನನ್ನ ಗುರು ನನ್ನ ಹತ್ರ ಬಂದಿಲ್ಲ. ನನ್ನ ಗುರುವಿನ ಪರ್ಮಿಷನ್ ಇಲ್ಲದೆ ನನ್ನ ಮನೆ ದೇವರು ಸಿಕ್ಕಿಲ್ಲ. ಇವರಿಬ್ಬರು ಒಂದು ರೀತಿ ಅವಿನಾಭಾವ ಸಂಬಂಧ.
ಯಾರೇ ಒಂದು ಗುರುನೇ ಆಗಲಿ, ಒಂದು ದೈವ ಆಗಲಿ ನಮ್ಮ ಮನೆಗೆ ಬರಬೇಕು ಅಂದರೆ, ನಮ್ಮ ಪೂರ್ವಜರ ಒಂದು ಪುಣ್ಯ ಮತ್ತು ಮನೆ ದೇವರ ಆಶೀರ್ವಾದ, ಕುಲದೇವರ ಆಶೀರ್ವಾದ ಅಂತ ಹೇಳ್ತೀನಿ. ಮನೆ ದೇವರುಗಳನ್ನ ಪೂಜೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು 4:15 5:30 ಒಳಗಡೆನೆ ಪೂಜೆ ಮಾಡಿ. ಪೂಜೆ ಮಾಡೋ ಭರದಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವು ನೈವೇದ್ಯಕ್ಕೆ ಇಡದೇ ಇದ್ರೂ ಪರವಾಗಿಲ್ಲ. ಈ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಮನೆ ದೇವರು ಪೂಜೆ ಮಾಡಬೇಕಾದ್ರೆ ದೇವರ ದೀಪವನ್ನ ಹಚ್ಚಿ, ಗಂಧದ ಕಡ್ಡಿ ಹಚ್ಚಿ, ಊದುಗಡ್ಡಿ ಬೆಳಗಿ ಮಂಗಳಾರತಿ ಮಾಡ್ತೀರಲ್ವಾ, ತೆಂಗಿನಕಾಯಿ ಒಡಿಲೇಬೇಕು, ಬಾಳೆಹಣ್ಣನ್ನ ಮುರಿಲೇಬೇಕು. ಇವೆರಡು ಅಭ್ಯಾಸವನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ದಕ್ಷಿಣೆಯನ್ನು ಇಡೋದನ್ನ ಮರಿಬೇಡಿ. ಮನೆ ದೇವರಿಗೆ ಅಂದ್ಬಿಟ್ಟು 2 ಎಲೆ, 1 ಅಡಿಕೆ, ಬಟ್ಲಡಿಕೆನೇ ಇಡಿ, ಬೇರೆದಿಡಬೇಡಿ. ಅಡಿಕೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ದಕ್ಷಿಣೆ, 101, 51, ₹1 ಇಟ್ಟರೂ ಪರವಾಗಿಲ್ಲ. ದಕ್ಷಿಣೆಯನ್ನು ಇಟ್ಟು 2 ಬಾಳೆಹಣ್ಣಿನ ಜೊತೆಗೆ ದಕ್ಷಿಣೆ ಇಟ್ಟು, ಆ 2 ಬಾಳೆಹಣ್ಣು ಮಧ್ಯದಲ್ಲಿ 1 ಹರಳು ಹೂವನ್ನ ಇಡಿ, ಹಾಗೆ ಕೊಡಬೇಡಿ. ದಕ್ಷಿಣೆಯನ್ನು ಇಟ್ಟು ಮನೆ ದೇವರಿಗೆ ಪೂಜೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮ್ಮಲ್ಲಿರೋ ಬಡತನ ಹೋಗಿ ಸಿರಿತನ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಯಾವ ಕಡೆಯಿಂದ ಬರುತ್ತೆ? ದುಡ್ಡಿಂದ ಬರ್ಬೋದು, ಆರೋಗ್ಯದಿಂದ ಬರ್ಬೋದು, ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಸಂತೋಷ ಉಕ್ಕು ಬರ್ಬೋದು. ಅದು ಯಾವ ರೂಪದಲ್ಲಿ ಕೊಡ್ಬೋದು ಆ ದೇವರು ಗೊತ್ತಿಲ್ಲ. ಮೊದಲನೇದಾಗಿ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ. ಅಮಾವಾಸ್ಯೆ ದಿನ ಸರ್ವೇ ಸಾಮಾನ್ಯ ನಮ್ಮ ಕೆಲಸಗಳು ಆಗಬೇಕು, ನಮ್ಮ ಲೈಫಲ್ಲಿ ನಾವು ಸಕ್ಸಸ್ನ ಕಾಣಬೇಕು ಅನ್ನೋದಾದರೆ ಯಾವುದೇ ಕೆಲಸನಾಗಲಿ ನಾನು ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಹಂಚ್ಕೊಳಕ್ಕೆ ಹೋಗಬಾರ್ದು, ಯಾರಿಗೂ ಹೇಳಕ್ಕೆ ಹೋಗಬಾರ್ದು. ಅಷ್ಟೆಲ್ಲ ಯಾಕೆ, ನಾನು ಸುಮ್ಮನೆ ಕೂತಿದ್ದೀನಿ, ನಮ್ಮ ಬಾಯಿ ಬಿಟ್ಟು ನಾನು ಯಾರೂ ಇಲ್ಲ ಅಕ್ಕಪಕ್ಕದಲ್ಲೇ ನಾನು ಒಬ್ಬಳೇ ಇದ್ದೀನಿ ಅಂತಂದ್ರೂ ಸಹ ಬಾಯಿಂದ ಮಾತು ಬರಬಾರ್ದು. ನಮ್ಮ ಒಳಗೆ ನಮ್ಮ ಗುಟ್ಟನ್ನು ಕಾಪಾಡಿಕೊಂಡು ಒಂದು ಕೆಲಸನ ಸಕ್ಸಸ್ ಮಾಡ್ಕೋಬೇಕು. ಯಾವತ್ತು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡು ನನ್ನ ಬಾಯಿಂದ ಹೊರಗಡೆ ಬರುತ್ತೋ ಆ ಕೆಲಸ ಸಕ್ಸಸ್ ಆಗೋದಿಲ್ಲ. ಒಂದು ಒಳ್ಳೆ ಕೆಲಸ, ಆಸ್ತಿ ಸಂಪಾದನೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಅಥವಾ ಹೆಂಡತಿ ಬಗ್ಗೆ ಆಗಿರ್ಬೋದು, ಕುಟುಂಬ ಯಾವುದೇ ಕೆಲಸಗಳಾಗಿರಲಿ, ಮದುವೆ, ಮಕ್ಕಳು, ಮಡದಿ, ನನ್ನ ಮಕ್ಕಳಾಗಿಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆ ಏನೇ ಇರ್ಬೋದು, ಅಥವಾ ಏನಾದ್ರೂ ಕೋರ್ಟಲ್ಲಿ ಏನಾದರೂ ಪ್ರಾಬ್ಲಮ್ಗಳಾಗಿರ್ಬೋದು, ಏನೇ ಆಗಿದ್ರೂ ಅಮಾವಾಸ್ಯೆಯ ದಿವಸ ಈ ಒಂದು ಕೆಲಸನ ತಪ್ಪದಿರ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಏನೇ ಕೇಳಿದ್ರು ದೇವರು ಇಲ್ಲ ಅಂತ ಹೇಳೋದಿಲ್ಲ. ಅಮಾವಾಸ್ಯೆ ದಿನ ಇವತ್ತು ಅಮಾವಾಸ್ಯೆ ಹುಡುತ್ತೆ ಅಂದ್ಕೊಳ್ಳಿ, ಇವತ್ತು ಹೆಚ್ಚು ಕಡಿಮೆ ಮಧ್ಯಾಹ್ನ ಹುಟ್ಟಿದೆ ಅಮಾವಾಸ್ಯೆ ಅಂದ್ಕೊಳ್ಳಿ, ನಾಳೆ ಮಧ್ಯಾಹ್ನ ಮುಗಿಯುತ್ತೆ ಅಂದ್ಕೊಳ್ಳಿ, ಅಥವಾ ಇವತ್ತು ಬೆಳಿಗ್ಗೆ ಅಮಾವಾಸ್ಯೆ ಹುಟ್ಟಿದ್ರೆ ನಾಳೆ ಬೆಳಿಗ್ಗೆ ಮುಗಿಯುತ್ತೆ. ಸಂಪೂರ್ಣ 24 ಗಂಟೆ ಬೇಕೇ ಬೇಕು. ಇಷ್ಟರ ಮಧ್ಯದಲ್ಲಿ ಒಂದು ನೈಟ್ ಕಳೆಯುತ್ತಲ್ವ, ಆ ಮಧ್ಯರಾತ್ರಿ ಏನು ನಮ್ಮ ಅಮಾವಾಸ್ಯೆ ಹುಟ್ಟುತ್ತಲ್ಲ ಆ ಮಧ್ಯರಾತ್ರಿ ದಿನ, ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ ಹುಟ್ಟಿದರೆ ಇವತ್ತು ಮಧ್ಯರಾತ್ರಿ ಸುಮಾರು ಎಷ್ಟು ಗಂಟೆಯಿಂದ ಅಂತಂದರೆ 11:30 12:30 ಒಳಗಡೆ, ಏನು ನಾವು ಕಲ್ಲು ನೀರು ಕರಗವತ್ತಲ್ಲ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ನಾವು ಪೂಜೆ ಮಾಡಬೇಕಾಗುತ್ತೆ. ಆ ಟೈಮಲ್ಲೇ ತಣ್ಣಿ ಸ್ನಾನವನ್ನು ಮಾಡಬೇಕು. ಅದೇ ಟೈಮಲ್ಲಿ ತಣ್ಣಿ ಸ್ನಾನ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿಟ್ಟು ಒಂದು ಊದುಗಡ್ಡಿ ಬೆಳಗಿ, ನೀವು ಕೂತ್ಕೊಳ್ತಕ್ಕಂತಹದ್ದು ಒಂದು ಜಾಗನ ನೀವು ಕೆಂಪು ಬಟ್ಟೆಯಿಂದ ಕೂತ್ಕೋಬೇಕಾಗುತ್ತೆ. ಕೆಂಪು ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನಿಮ್ಮ ಮನೆ ದೇವರ ಹೆಸರನ್ನು 101 ಸಲ ಹೇಳ್ತೀರಾ, 501 ಸಲ ಹೇಳ್ತೀರಾ, 1001 ಸಲ ಹೇಳ್ತೀರಾ, ಅದು ನಿಮ್ಮ ಕೆಪಾಸಿಟಿ. ಅಷ್ಟು ಸಲ ಹೇಳಿಕೊಂಡು ನೀವು ಸಂಪೂರ್ಣವಾಗಿ ನೀವು ಮಾಡ್ತಕ್ಕಂತಹ ಒಂದೇ ಒಂದು ಕೋರಿಕೆ, 10 ಕೋರಿಕೆ ಹೇಳೋದಲ್ಲ, ಒಂದೇ ಒಂದು ಕೋರಿಕೆಯನ್ನು ನಮ್ಮ ದೇವರ ಮುಂದೆ ಇಡ್ಬೋದು. ಖಂಡಿತವಾಗ್ಲೂ ಈ ಥರ ನೀವು ಕಡಿಮೆ ಅಂದ್ರೂ 3 ಅಥವಾ 5 ಅಮಾವಾಸ್ಯೆಗಳು ನೀವು ಮಾಡೋ ಅಷ್ಟರಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಇದು ಮರೀದಿರ ಮಾಡಿ. ಇಡೀ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋದಾದರೆ ನಿಮ್ಮ ಉಸಿರಿರೋವರೆಗೂ ನೀವು ಅಮಾವಾಸ್ಯೆ ಪೂಜೆ ಮನೆಯಲ್ಲಿ ಬೆಳಗಿನ ಜಾವ 4:30 5:30 ಒಳಗಡೆ ಎದ್ದು ಮಾಡೋದನ್ನು ಮಾತ್ರ ಮರಿಬೇಡಿ. ಅಮಾವಾಸ್ಯೆ ಪೂಜೆ ಎಲ್ಲ ಮಾಡ್ತೀರಾ, ಮಧ್ಯರಾತ್ರಿ ಎದ್ದು ಪೂಜೆ ಮಾಡ್ತೀರಾ, ಎಲ್ಲ ಆಯಿತು. ನೀವೇನು ಮಾಡ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣ 2 ನಿಂಬೆಹಣ್ಣು ತಗೋತೀರಾ, ದೇವ್ರ ಮುಂದೆ ಇಡ್ತೀರಾ. 2 ನಿಂಬೆಹಣ್ಣಲ್ಲಿ 1 ನಿಂಬೆಹಣ್ಣು ತೆಗೆದು ಆ ಕಡೆ ಈ ಕಡೆ ಬಾಗಿಲಿಗೆ ಇಟ್ಬಿಡ್ತೀರಾ, ಅರಿಶಿನ ಕುಂಕುಮ ಹಚ್ಬಿಟ್ಟು. ಅದು ಸರಿ, ಓಕೆ, ಒಪ್ಕೊಳ್ತೀರಾ. ಎಷ್ಟು ಜನ ಪೊರಕೆಯಲ್ಲಿ ಕಸ ಗುಡಿಸ್ತೀರಾ ಹೊಸ್ಲನ್ನ? ಖಂಡಿತ ತಪ್ಪು. ಹೊಸ್ಲನ್ನ ಪೊರಕೆಯಿಂದ ಕಸ ಗುಡಿಸ್ಬಾರ್ದು. ಪೊರಕೆಯಿಂದ ಗುಡಿಸಿದ್ರೆ ತುಂಬ ಕೆಟ್ಟದ್ದು. ಹೊಸ್ಲೂ ಲಕ್ಷ್ಮಿ ಅಲ್ವಾ, ಪೊರಕೆನೂ ಲಕ್ಷ್ಮಿ ಅಲ್ವಾ ಅಂತನ್ನೋದಾದರೆ ಕೆಲವೊಂದು ದೋಷಗಳು ಬರುತ್ತೆ. ಪೊರಕೆ ಅಂತನ್ನೋದು ಕೆಟ್ಟದನ್ನು ತೆಗೆದು ಹೊರಗಡೆ ಬಿಸಾಕೋದು, ಹೊಸ್ಲು ಅಂತನ್ನೋದು ಒಳ್ಳೆಯದನ್ನು ಹೊರಗಡೆ ಕರ್ಕೊಂಬರೋದು. ನೆನಪಲ್ಲಿಟ್ಕೊಳ್ಳಿ, ಆಯಿತಾ? ಮೊದಲನೇದಾಗಿ ದೇವ್ರ ಪೂಜೆ ಮಾಡುವಾಗ 2 ನಿಂಬೆಹಣ್ಣನ್ನು ಇಡಿ. ಇಟ್ಟಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಾದಮೇಲೆ 1 ನಿಂಬೆಹಣ್ಣನ್ನು ದೇವ್ರ ಹೆಸರು ಹೇಳಿ, ನಮ್ಮ ಮನೆಗೆ ಕೆಟ್ಟದ್ದನ್ನೆಲ್ಲ ತೆಗೆದುಹಾಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ಬಾಗಿಲಿಗೆ ಮಧ್ಯದಲ್ಲಿ ಇಟ್ಕೊಂಡು, ಹೊಸ್ಲು ಮಧ್ಯದಲ್ಲಿ ಇಟ್ಕೊಂಡು ಕುಯ್ದುಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಆ ಕಡೆ ಈ ಕಡೆ ಬಾಗಿಲಿಗೆ ಇಡ್ತಾರೆ. ಇನ್ನೊಂದು ನಿಂಬೆಹಣ್ಣನ್ನು ಮನೆಗೆ ನಿವಾಳಿಸಿ ದೃಷ್ಟಿಯನ್ನು ತೆಗೀರಿ. ಯಾವ ಟೈಮಲ್ಲಿ ತೆಗಿಬೇಕು? ಮನೆ ಮಂದಿಯೆಲ್ಲ ಇರಬೇಕು ಮನೆಯಲ್ಲಿ ಆ ಟೈಮಲ್ಲಿ.
ಆ ಟೈಮಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಅಂದರೆ 9, 9:30 ಮೇಲೆ ಆ ದೇವ್ರ ಮುಂದೆ ಇಟ್ಟಿರೋ ಇನ್ನೊಂದು ನಿಂಬೆಹಣ್ಣನ್ನ ಇಡೀ ಮನೆಗೆಲ್ಲ ದೃಷ್ಟಿ ತೆಗೆದು, ನೀವು ದೃಷ್ಟಿ ತಗೊಂಡು ಹೊರಗಡೆ ಅದನ್ನು ಕಲ್ಲು ತಗೊಂಡು ಜಜ್ಜಿ, ಕಾಲಲ್ಲಿ ತುಳಿಬೇಡಿ, ಕಲ್ಲಲ್ಲಿ ಜಜ್ಜಿ 2 ಭಾಗ ಮಾಡಿ ಅದನ್ನು ಚರಂಡಿ ಹತ್ರನೋ ಇಲ್ಲ ಹಸಿರು ಬೇಲಿ ಹತ್ರನೋ ಹಸಿರು ಗಿಡದ ಹತ್ರನೋ ಮನೆ ಮುಂದೆ ಹಾಕಬೇಡಿ, ಸ್ವಲ್ಪ ದೂರದಲ್ಲಿ ಹಾಕ್ಬಿಟ್ಟು ಬನ್ನಿ. ಹಾಕ್ಬಿಟ್ಟು ಬರಬೇಕಾದ್ರೆ ಹಿಂದು ತಿರುಗಿ ನೋಡೋಕ್ಕೆ ಹೋಗಬೇಡಿ. ಬರಬೇಕಾದ್ರೆ ಹೊರಗಡೆ ನೀವು ಫಸ್ಟ್ ನೀರು ಇಟ್ಕೋಬೇಕಾಗುತ್ತೆ, ಒಂದು ಚೊಂಬಲ್ಲಿ ನೀರು ಇಟ್ಕೋಬೇಕಾಗುತ್ತೆ. ಹಾಗೆ ಬರಬಾರ್ದು. ಕಾಲಿಗೆ ನೀರನ್ನು ಹಾಕ್ಕೊಂಡು ಬಾಯಿ ಮುಕ್ಕಳಿ ಸುಗಿದು ತಲೆಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಒದ್ದೆ ಕೈ ಇರುತ್ತಲ್ಲ ಅದನ್ನು ಮುಖಕ್ಕೆ ಹಾಗೆ ಒರೆಸ್ಕೊಂಡು ಮನೆಯೊಳಗಡೆ ಬರಬೇಕು. ಈ ಥರ ಬರೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಮಾಟ ಮಂತ್ರ ದೃಷ್ಟಿದೋಷ ಏನಂತ ಇರುತ್ತೋ ಅದೆಲ್ಲ ಹೋಗುತ್ತೆ, ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಾದ ಮೇಲೆ ನೀವು ಅದರಾದ ಮಾರನೇ ದಿವಸ ನೀವು ಬೇಕಾದರೆ ವಾಸ್ತು ದೋಷ ಇದೆ, ನನಗೆ ಸಮಾಧಾನ ಆಗಿಲ್ಲ, ನಮ್ಮ ಮನೆಗೆ ಇನ್ನೂ ಯಾರ್ಯಾರೋ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆಗೆ ಕಣ್ಣು ಹಾಕಿದ್ದಾರೆ, ನನಗಿನ್ನೂ ಅನುಮಾನ ಅನ್ನೋದಾದರೆ ನಿಮ್ಮ ಮನೆಯ 4 ಮೂಲೆಗಳಲ್ಲಿ ಒಂದು ಪ್ಲಾಸ್ಟಿಕ್ ಬಟ್ಲಲ್ಲಾದರೂ ಸರಿ, ಪ್ಲಾಸ್ಟಿಕ್ ಬಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ, ಐಸ್ ಕ್ರೀಮ್ ಬಟ್ಲು ಇರುತ್ತಲ್ಲ ಸಣ್ಣ ಸಣ್ಣ ಬಟ್ಲು, ಅಂಥದ್ರಲ್ಲಿ ಯಾರಿಗೂ ಕಾಣದೇ ಇರೋ ಹಾಗೆ 4 ಮೂಲೆಗಳಲ್ಲಿ ಮನೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಸ್ನಾನ ಮನೆಯಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಸ್ನಾನದ ಮನೆಯಲ್ಲಿ ನೀವು ಎಲ್ಲಿ ಇಡ್ತಿರೋ ಉಪ್ಪನ್ನು ಇಡಲ್ವೋ ಗೊತ್ತಿಲ್ಲ, ಸ್ನಾನ ಮನೆಯಲ್ಲಿ ಉಪ್ಪನ್ನು ಇಡೋದನ್ನು ಮರಿಬೇಡಿ. ಎಷ್ಟು ವಾಸ್ತು ದೋಷಕ್ಕೆ ಎಷ್ಟು ಪರಿಹಾರ ಇದೆ ಅಂತಂದರೆ ತುಂಬಾ ಒಳ್ಳೆಯದು, ತುಂಬಾ ಪರಿಹಾರ ಸಿಗುತ್ತೆ. ಎಷ್ಟೋ ದೋಷಗಳು, ಎಷ್ಟೋ ಸಂಕಷ್ಟಗಳು, ಎಷ್ಟೋ ನೋವುಗಳು ಖಂಡಿತ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸ್ನಾನ ಮಾಡಬೇಕಾದ್ರೆ ಕೆಲವರು ತಿಳ್ಕೊಳ್ತಾರೆ ಪೀರಿಯಡ್ಸ್ ಆದಾಗ ಮಾತ್ರ ಗಂಜಲ ಹಾಕ್ಕೊಳ್ಳೋದು, ಹಾಲು ಹಾಕ್ಕೊಳ್ಳೋದು, ಅರಿಶಿನ ಹಾಕ್ಕೊಳ್ಳೋದು ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ, ಹಬ್ಬ ಹರಿದಿನಗಳಲ್ಲಿ, ಮುಟ್ಟು ಮೈಲಿಗೆ ಆದಾಗ, ವಾರ ದಿನಗಳಲ್ಲಿ ಸರ್ವೇ ಸಾಮಾನ್ಯ ನತ್ತಿಗೆ ಹರಳೆಣ್ಣೆ ಸ್ವಲ್ಪ ಒಂದೇ ಒಂದು ಹನಿ, ಒಂದು ಬೆರಳಜ್ಜಿ ತಲೆಗೆ ಹಾಕ್ಕೊಳ್ಳೋದು, ಒಂದು ಹನಿ ಹಾಲು, ಒಂದು ಹನಿ ಗಂಜಲ, ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಒಂಚೂರು ಉಪ್ಪನ್ನು, ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡ್ತಾರೆ. ಈ ಥರ ಮಾಡೋದ್ರಿಂದ ನಮ್ಮ ಮೈ ಮೇಲಿರೋ ಪೀಡೆ ಪಿಚಾತಿಗಳು ದೃಷ್ಟಿಗಳು ಒಂದು ಕೆಟ್ಟ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಏನಿರುತ್ತೋ ಅದೆಲ್ಲ ಹೋಗಿ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಅಂತೂ ಖಂಡಿತ ಬರುತ್ತೆ. ಇವೆಲ್ಲನೂ ನೀವು ಅಮಾವಾಸ್ಯೆ ದಿನಗಳಲ್ಲಿ, ವಾರದ ದಿನಗಳಲ್ಲಿ, ಹುಣ್ಣಿಮೆ ದಿನಗಳಲ್ಲಿ, ಗ್ರಹಣ ದಿನಗಳಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಅವತ್ತಿನ ದಿನವೇ ನಮ್ಮ ಸರ್ವೇ ಸಾಮಾನ್ಯ ಎಲ್ಲರಿಗೂ ನೆಗೆಟಿವ್ ಅನ್ನೋದು ಏನಿರುತ್ತೋ ಅವತ್ತೇ ಕಾಣಿಸ್ಕೊಳ್ಳೋದು. ವಾತಾವರಣನೇ ಬದಲಾವಣೆ ಆದಾಗ ನಮ್ಮ ನೆಗೆಟಿವ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಪ್ರತಿಯೊಬ್ಬ ಮನುಷ್ಯನು ಬದಲಾವಣೆ ಆಗಲೇಬೇಕು. ವಾತಾವರಣಕ್ಕೆ ಅನುಕೂಲವಾಗಿ ಖಂಡಿತ ಬದಲಾವಣೆ ಆಗಬೇಕು. ಹಾಗಾಗಿ ಸಾಧ್ಯವಾದಷ್ಟು ಖಂಡಿತ ಮಾಡಿ. ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೆ ದೇವ್ರ ವಾರನಾದ್ರೂ ಈ ಕೆಲಸವನ್ನು ಮಾಡಿ. ಪೀರಿಯಡ್ಸ್ ಆದಾಗ ಮಾತ್ರ ದಯವಿಟ್ಟು ಮಿಸ್ ಮಾಡ್ದಿರ ಒಂದು ಹನಿ ಹಾಲು, ನೀವು 3 ದಿನ ಅಥವಾ ಡೇಟ್ ಆದ ತಕ್ಷಣ ಸ್ನಾನ ಮಾಡ್ತೀರಲ್ವ, ಒಂದು ಹನಿ ಹಾಲು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಗಂಜಲ, ಒಂಚೂರು ಉಪ್ಪು, ಒಂದು ಸ್ವಲ್ಪ ಹರಳೆಣ್ಣೆ, ಇಷ್ಟನ್ನು ಒಂದು ಹನಿ ನೆತ್ತಿಗೆ ಹಾಕ್ಕೊಂಡು ತಲೆಗೆ 1-2 ಪಾತ್ರೆ ನೀರು ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ತಲೆ ಉಜ್ಜಿ ತಿಕ್ಕಿ ಸ್ನಾನ ಮಾಡ್ಕೊಳ್ಳಿ. ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಇದರಿಂದ ನಿಮಗೆ ಎಷ್ಟು ಪರಿಹಾರ ಆಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ ಎಷ್ಟೋ ಗೊತ್ತಿಲ್ಲದೇ ಪೀಡೆ ಪಿಚಾತಿಗಳು ಸೋಕುಗಳು, ನಮ್ಗೆ ಗೊತ್ತಿಲ್ಲದಿರೋ ದೃಷ್ಟಿಗಳು ನಮ್ಮ ಶರೀರ ನಮ್ಮ ಮನಸ್ಸನ್ನು ಹೊಕ್ಕೊಂಬಿಟ್ಟಿರುತ್ತೆ. ಅದನ್ನೆಲ್ಲ ಕಿತ್ತು ಬಿಸಾಕಬೇಕು ಅಂದರೆ ಈ ಸಣ್ಣ ಪುಟ್ಟ ಪರಿಹಾರಗಳು ಏನು, ಇದಕ್ಕೆಲ್ಲ ತುಂಬ ಟೈಮೇನು ತಗೊಳ್ಳೋದಿಲ್ಲ. ಖಂಡಿತವಲ್ಲ ಸ್ನಾನ ಮನೆಗೆ ಕೂತ್ಕೊಂಡು ಒಂಚೂರು ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಮುಗಿದೋಯ್ತು. ಸರ್ವೇ ಸಾಮಾನ್ಯ ಇದನ್ನು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ. ಇದನ್ನು ಮಾಡಿ ಖಂಡಿತವಲ್ಲೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಮನೆಯಲ್ಲಿ ದೃಷ್ಟಿದೋಷ ಏನಾದರೂ ಆಗಿತ್ತು ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಕನಸಿನಲ್ಲಿ ಒಂಥರ ಕೆಟ್ಟ ಕನಸುಗಳು ಬರೋದು, ಯಾರೋ ನಮ್ಮ ಬೆನ್ನಿಂದೆ ಸುಳಿದಾಡ್ತಾ ಇದ್ದಾರೆ ಅಂತನ್ನೋದು, ಸಡನ್ನ ನಿದ್ರೆಗಣ್ಣಿಂದ ಎದ್ದಾಗ ಯಾರೋ ಪಾಸ್ ಆದಂಗೆ ಆಗೋದು, ಅಥವಾ ಯಾವುದೋ ನೆರಳು ಸುಳಿದಾಡ್ತಾ ಇದೆ ಅನ್ನೋ ಹಂಗಾಗೋದು, ಮನೆಯಲ್ಲಿ ಮೀನು ಸಾಕಿದರೆ ಗಲಿಬಿಲಿಯಿಂದ ಗಾಬರಿಯಿಂದ ಮೀನುಗಳು ಓಡಾಡೋದು, ಬೆಕ್ಕು ಕಿರುಚ್ಕೊಳ್ಳೋದು, ಕೂಗ್ಕೊಳ್ಳೋದು, ನಾಯಿಗಳು ಅಳೋದು, ದನ ಕರುಗಳು ಆ ಕಡೆ ಈ ಕಡೆ ಗಾಬರಿಯಿಂದ ಓಡಾಡೋದು, ದನಗಳು ಕೂಗೋದು, ಸಡನ್ನಾಗಿ ಚಿಕ್ಕ ಮಕ್ಕಳು ಬೆಚ್ಚಿ ಎದ್ದೇಳೋದು, ಕಿಟಾರ್ ಅಂತ ಕಿರುಚೋದು, ಸಡನ್ನಾಗಿ ಯಾರೋ ಬಂದು ನಮ್ಮ ಎದೆ ಮೇಲೆ ಕೂತ್ಕೊಂಡಂಗಾಗೋದು, ಕುತ್ತಿಗೆ ಕೈ ಹಾಕ್ದಂಗಾಗೋದು, ಯಾರೋ ನಮ್ಮನ್ನು ಪಾತಾಳಕ್ಕೆ ತಳ್ತಾ ಇದ್ದಾರೆ ಅಂತ ಅನ್ನೋಂಗಾಗೋದು. ಈ ಥರ ಎಲ್ಲ ಆದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಹಾಲು ಸಡನ್ನಾಗಿ ಈ ಥರ ಕೆಟ್ಟ ವಾಸನೆ ಬರುತ್ತೆ, ಒಡೆದೋಗಿ ಅಮ್ಮ ಏನಕ್ಕೆ ಲೆಟ್ರಿನ್ ವಾಸನೆ ಬರುತ್ತೆ. ಅನ್ನನೂ ಅಷ್ಟೇ ಅಲಸೋಗುತ್ತೆ. ಅನ್ನ ಎಲ್ಲರ ಮನೇಲೂ ಅಲಸೋದು ಸಾಮಾನ್ಯ. ಸರ್ವೇ ಸಾಮಾನ್ಯ ಅಲಸೋಗಿರೋ ಅನ್ನ ಕೆಟ್ಟ ವಾಸನೆ ಯಾರ ಮನೇಲಿ ಬರುತ್ತೋ ಆ ಮನೆಗಳಲ್ಲಿ ಸರ್ವೇ ಸಾಮಾನ್ಯ ಏನೋ ಒಂದು ತಾಂತ್ರಿಕ
ತಂತ್ರ ಮಂತ್ರಗಳನ್ನ ಮಾಡಿಬಿಟ್ಟಿದ್ದಾರೆ ಅಂತಂದೇ ಅರ್ಥ. ಇದನ್ನು ತಪ್ಪದೇರ ತಿಳ್ಕೊಂಬಿಡಿ ಸ್ನೇಹಿತರೆ. ಈ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ನೋವು ಕೊಡ್ತಾ ಇರೋರು ಯಾರು, ಏನು ಎತ್ತ ತಿಳ್ಕೊಳಕ್ಕೆ ಹೋಗಬೇಡಿ. ಯಾರು ಕೊಡ್ತಾ ಇದ್ದಾರೆ, ರಿಟರ್ನ್ ಮಾಡಬೇಕು ಅವ್ರಿಗೆ, ಯಾರು ತೊಂದರೆ ಕೊಡಬೇಕು ನಾನು. ಕೆಲವರು ಹೇಳ್ತಾರೆ, ಗುರುಗಳೇ ಯಾರು ನನ್ನ ಮಾಟ ಮಾಡಿದರೆ ಫಸ್ಟ್ ಅವ್ರು ಹೇಳಿ, ನಾನು ಬೈಯಲ್ಲ, ಅವ್ರಿಗೇನೂ ಮಾಡಲ್ಲ, ನಾನು ಅವ್ರ ಹೆಸರು ಹೇಳಿ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ನಿಮಗೆ ಬೇಡ ಅದು. ಅವ್ರು ಮಾಡಿದ್ದು ಅವ್ರು ಊಟ ಮಾಡಲಿ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೇ ಆಗಿ ಮಾಟ ಮಂತ್ರ ಮಾಡಿರಲಿ, ಅವ್ರಿಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳಿ, ಅವ್ರ ರಿಟರ್ನ್ ಅವ್ರಿಗೆ ಹೋಗುತ್ತೆ. ನೀವೇನಾದರೂ ಅವ್ರು ಮಾಡಿರೋರ ಮನೆ ಹಾಳಾಗ, ಅವ್ರ ಹೆಂಡ್ತಿನ ಅವ್ರ ಗಂಡ್ತಿನ ಅವ್ರ ಮನೆ ಎಕ್ಕುಟ್ಟೋಗ, ಆ ಮುಂಡೆರಾಗ ಅಂಥವ್ರಾಗ ಇಂಥವ್ರಾಗ ಅಂತ ಏನಾರ ನೀವು ಬೈಯಕ್ಕೆ ಹೋದರೆ, ನೀವು ಮಾಡಿರೋ ಮಂತ್ರ ಮಾಟ ಮಂತ್ರಗಳು ನಿಮ್ಮ ಮಾಡಿರೋದು ರಿಟರ್ನ್ ಅವ್ರಿಗೋಗಿ ತಲುಪೋದಿಲ್ಲ, ನಿಮಗೆ ತಟ್ಟೋದು. ಭಗವಂತ ನಮ್ಗೆ ಯಾರು ಮಾಡಿದಾರೋ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಅವ್ರು ಚೆನ್ನಾಗಿಟ್ಟಿರಪ್ಪ ಅಂತ ನೀವು ಕೇಳ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಅದು ಕಷ್ಟ ಅನ್ನಿಸ್ಬೋದು. ನಾನು ತಾನೇ ನೋವು ಅನುಭವಿಸ್ತಿರೋದು, ನಾನು ಹೆಂಗೆ ಕೇಳ್ಕೊಳ್ಳಿ ಅನ್ನಿಸ್ಬೋದು. ಅದು ಸತ್ಯ ಅದು. ನೀವು ಅವ್ರಿಗೆ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ನೋವು, ನಿಮ್ಮ ಸಂಕಟ ಟಕ್ 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 ಅಂತ ಹೋಗಿ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ಕೂತಿರುತ್ತೆ. ಬಾ ಮಗನೇ ನೀನೀಗ ನಿನ್ಗೆ ಬಡದು ಬಾಯಿಗೆ ಹಾಕೋತೀನಿ ಅಂತ. ಅದಕ್ಕೆ ಹೇಳ್ತಾ ಇರ್ತೀನಿ, ಯಾರೇ ಮಾಡಿರಲಿ ಹೆಸರು ಕೇಳೋಕೆ ಹೋಗ್ಬೇಡಿ. ನಮ್ಮ ಕಷ್ಟ ಬಗೆಹರಿಲಿ ಕಣಪ್ಪ ಅಂತ ಬಗೆಹರಿಯೋ ದಾರಿ ಹುಡ್ಕೊಳ್ಳಿ. ಅದ್ರ ಜೊತೆಗೆ ಕಾಟಾಚಾರದ ಪುರೋಹಿತರುಗಳಿರ್ತಾರೆ. ಏನೇನೋ ಹೇಳಿ ನಾ ತಂತ್ರ ಮಂತ್ರಗಳನ್ನು ಮಾಡ್ಕೊಡ್ತೀನಿ, ನಿಮ್ಮ ಗಾಳಿ ಗ್ರಹಚಾರಗಳು ತೆಗಿತೀನಿ ಅನ್ನೋರು ಇರ್ತಾರೆ. ನಂಬೋದಕ್ಕೆ ಹೋಗಬೇಡಿ, ಹುಷಾರು ಅವ್ರ ಹತ್ರ. ಅದರ ಜೊತೆಯಲ್ಲಿ ಈ ಹೆಸ್ರನ್ನ ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಹೋಗಬೇಡಿ. ಯಾರೇ ಆಗಿರಲಿ, ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಬಿಡಪ್ಪ ಅಂತ ಕೇಳ್ಕೊಳ್ಳಿ. ಇಷ್ಟೇ ನಾನು ಹೇಳೋದು. ಅಮಾವಾಸ್ಯೆ ಪೂಜೆನ, ಹುಣ್ಣಿಮೆ ಪೂಜೆನ ಯಾವತ್ತೂ ಮಿಸ್ ಮಾಡಬೇಡಿ. ಮನೆ ದೇವರಿಗೆ ನೈವೇದ್ಯ ಇಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಹಣ್ಣು ಮುರಿಯೋದು, ಕಾಯಿ ಒಡೆಯೋದನ್ನು ತಪ್ಪದೆರ ಮಾಡಿ. ನಾನು ಯಾಕೆ ಪೂಜೆಗಳನ್ನು ಹೆಚ್ಚು ತೋರಿಸೋದಿಲ್ಲ ಅಂತಂದರೆ, ನನ್ನಲ್ಲಿ ಕೆಲವು ನಂಬಿಕೆಗಳಿದ್ದಾವೆ. ಎಲ್ಲಿ ನಾನು ಪೂಜೆ ಮಾಡೋದು ತೋರಿಸಿದ್ರೆ ದೃಷ್ಟಿ ಆಗುತ್ತೋ ಏನೋ, ಇಲ್ಲಿ ನನಗೆ ಪೂಜೆ ಮಾಡೋಕ್ಕೆ ತೋರಿಸಿದಾಗ ನನಗೆ ಮತ್ತೊಂದು ಸಲ ಪೂಜೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. 108 ಅಡೆತಡೆಗಳಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಸರ್ವೇ ಸಾಮಾನ್ಯ ನಾನು ವಿಡಿಯೋ ಮಾಡೋದೇ ಇಲ್ಲ ಪೂಜೆ ಮಾಡೋದನ್ನು. ಹಂಗಾಗುತ್ತೇನೋ ನನಗೆ ಅನ್ನೋ ಒಂದು ಭಯದಿಂದ ನಾನು ಪೂಜೆ ಮಾಡೋ ವಿಧಿವಿಧಾನಗಳನ್ನು ನಾನು ತೋರಿಸೋದಿಲ್ಲ. ಸರ್ವೇ ಸಾಮಾನ್ಯ ನಾನು ಖಂಡಿತ ಸರ್ವೇ ಸಾಮಾನ್ಯ ಎಲ್ಲ ಈ ಎಲ್ಲ ಪೂಜೆಗಳನ್ನು ನಾನು ಮಾಡ್ತೀನಿ. ಈಗ ನಾನು ಡೇಟ್ ಆಗಿದ್ದೀನಿ ಅಂತಂದರೆ, ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಕೆಲವೊಂದು ರೀತಿ ನೀತಿಗಳಿದ್ದಾವೆ. ಇದೇ ಥರ, ನೀನು ಉಪ್ಪಿನ ಜಾಡಿ ಮುಟ್ಟಬೇಡ, ಉಪ್ಪಿನ ಜಾಡಿ ಮುಟ್ಟಿದ್ರೆ ಆ ಉಪ್ಪನ್ನ ನೀನು ಎಲ್ಲ ಮುಗಿದ ಮೇಲೆ ಆಚೆ ಸುರಿ, ಏನಾರು ಉಳ್ಕೊಂಡಿದ್ರು. ಈ ಥರ ಕೆಲವೊಂದು ರೀತಿ ನೀತಿಗಳಿದ್ದಾವೆ. ಆಮೇಲೆ ಖಾರದ ಪುಡಿ ಡಬ್ಬ, ಈಗ ಒಂದು ಡಬ್ಬಕ್ಕೆ ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಿ ಡೈಲಿ ಯೂಸ್ ಮಾಡೋಕ್ಕೆ ಅಂತ. ಅದೇ ಡಬ್ಬದಲ್ಲಿ ಯೂಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ತುಂಬಿಟ್ಟಿರ್ತೀವಲ್ಲ ಆ ಡಬ್ಬಕ್ಕೆ ಕೈ ಹಾಕಬಾರ್ದು. ಈ ಉಪ್ಪಿನಕಾಯಿ ಜಾಡಿ ಒಳಗಡೆ ಕೈ ಹಾಕಬಾರ್ದು. ಈ ಕೆಲವೊಂದು ನೀತಿಗಳು ಇದ್ದಾವೆ. ಅದನ್ನೆಲ್ಲ ನಾನು ಪಾಲನೆ ಮಾಡಲೇಬೇಕಾಗಿದೆ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಕೆಲವೊಂದು ಹಿರೀಕರು ನಮ್ಮೊಳ್ಳೇದಕ್ಕೋಸ್ಕರ ಮಾಡಿರೋದು. ಈಗ ನಾನು ಈ ಟೈಮಲ್ಲಿ ನಾನು ಉಪ್ಪಿನ ಜಾಡಿ ಕೈ ಹಾಕ್ತೀನಿ ಅಲ್ವಾ, ಒಂದು 7 ಡೇಸ್ ಮುಗಿದ್ಮೇಲೆ ಅದು ಏನು ಉಪ್ಪಿನ ಜಾಡಿ ಇದೆಯೋ ಅದನ್ನು ಆಚೆ ಚೆಲ್ಲಿಬಿಟ್ಟು ತೊಳೆದು ಅದನ್ನು ಮತ್ತೆ ಹೊಸ ಉಪ್ಪನ್ನು ತುಂಬಿಡ್ತೀನಿ. ಆ ರೀತಿ ನಮ್ಮ ಮನೇಲಿ ಕೆಲವೊಂದು ನೀತಿಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾನು ಮಿಸ್ ಮಾಡೋದೇ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಅಷ್ಟೇ ನಮ್ಮವ್ವ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾನು ಮಾಡೋದು ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ನನ್ನ ಒಂದು ಸಲಹೆ ಅಂತನಾದ್ರು ತಿಳ್ಕೊಳ್ಳಿ, ಅಥವಾ ಒಂದು ಹಿತವಚನ ಅಂತನಾದ್ರು ತಿಳ್ಕೊಳ್ಳಿ. ಒಬ್ಬ ಅಕ್ಕ ಹೇಳ್ತಾ ಇದ್ದಾಳೋ, ತಂಗಿ ಹೇಳ್ತಾ ಇದ್ದಾಳೆ, ಇಲ್ಲ ಒಬ್ಬ ಅಮ್ಮ ಹೇಳ್ತಾ ಇದ್ದಾರೆ, ಒಬ್ಬ ತಾಯಿ ಇದ್ದರೆ ಹೇಗೆ ಹೇಳ್ತಾ ಇದ್ರು ಅದೇ ಥರನೇ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಖಂಡಿತ ಇದೆಲ್ಲನೂ ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.